ಎಷ್ಟು ಕೊಟ್ಟಿದ್ದೀರಿ ಅನುದಾನ ಅಂತ ಹೇಳಿದ್ದಕ್ಕೆ ಇಬ್ಬರಿಗೆ ಕೊಟ್ಟಿದ್ದೇವೆ ಅಂತೇಳಿ ಹೇಳ್ತಾರೆ. ಸುಮಾರು 20 ಕಡೆ ಈ ಕಂಬಳ ನಡೆಯುತ್ತಿದ್ದು ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿರುವಾಗಲೇ 1 ಕೋಟಿಯನ್ನು ಬಿಡುಗಡೆ ಮಾಡಿದ್ರು ಆ 20 ಕಂಬಳಗಳಿಗೆ 5 ಲಕ್ಷದ ಹಾಗೆ. ಅದರ ನಂತರ ಯೋಗೇಶ್ವರ ಪ್ರವಾಸೋದ್ಯಮ ಸಚಿವರಾಗಿದ್ದಾಗಲೂ ಕೂಡ 21, 22, 23ರಲ್ಲಿ 1 ಕೋಟಿ ಬಿಡುಗಡೆಯಾಗಿತ್ತು. ಈ ಸರ್ಕಾರ ಬಂದ ಮೇಲೆ ಈ 1 ಕೋಟಿ ಬಿಡುಗಡೆ ಯಾಕೆ ಆಗಲಿಲ್ಲ? ಮತ್ತೆ ನಮಗೆ ಸಂಶಯ ಬರುವ ರೀತಿಯಲ್ಲಿ, ಯಾಕೆ ನಾವು ಪ್ರಶ್ನೆ ಕೇಳುವ ರೀತಿಯಲ್ಲಿ ಆಗಬಾರದು ಅಂತ ಹೇಳುವಂಥದ್ದು ನಮ್ಮ ಕಳಕಳಿ. ಅಲ್ಲಿ ಲಕ್ಷಾಂತರ ಜನ ಈ ಕ್ರೀಡೆಯ ಬಗ್ಗೆ ಅಭಿಮಾನ ಹೊಂದಿದ್ದಾರೆ ಮತ್ತು ಉಪಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಈ ಕಂಬಳ ಕ್ರೀಡೆಯಲ್ಲಿ ಭಾಗವಹಿಸಿ ಅಲ್ಲಿ ನೇರವಾಗಿ ಹೇಳಿದ್ದಾರೆ, ನಾವು ಅನುದಾನವನ್ನು ಕೊಡ್ತೇವೆ ಅಂತ ಹೇಳಿ. ಆ ಘೋಷಣೆಯಾಗಿಯೇ ಉಳಿದಿದೆ. ಬಜೆಟ್ನಲ್ಲೇ ಇದನ್ನು ನಿಜವಾಗಿ ಪ್ರಾಶಸ್ತ್ಯವನ್ನು ಕೊಟ್ಟು ಅದಕ್ಕೋಸ್ಕರ ಮೀಸಲಿಡಬೇಕಿತ್ತು. ಬಜೆಟಲ್ಲೂ ಇಡಲಿಲ್ಲ. ಜೊತೆಗೆ ಇವತ್ತಿನವರೆಗೂ ಕಳೆದ ವರ್ಷದ ಕಂಬಳ ಅದು ಹೋಗಿ ಆಯಿತು, ಆದರೂ ಅನುದಾನ ಇನ್ನೂ ಬಿಡುಗಡೆ ಆಗಲಿಲ್ಲ ಮತ್ತು ಕ್ರೀಡಾಳುಗಳು ನಿರೀಕ್ಷೆಯಲ್ಲಿದ್ದಾರೆ. ಯಾವಾಗ ಮಾಡ್ತೀರಿ, ಯಾವಾಗ ಕೊಡ್ತೀರಿ ಅಂತ ಹೇಳುವಂತಹ ನಿರೀಕ್ಷೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿಯ ಜನ ಇದ್ದಾರೆ. ನಿಮ್ಮಿಂದ ಸಕಾರಾತ್ಮಕವಾದಂತಹ ಉತ್ತರವನ್ನು ತಕ್ಷಣ ಬಿಡುಗಡೆ ಆಗುವ ರೀತಿಯಲ್ಲಿ ನಾವೆಲ್ಲ ನಿರೀಕ್ಷೆಯಲ್ಲಿದ್ದೇವೆ.